ಆಯ್ ಸ್ನೇಹಿತರೆ ನಮಸ್ಕಾರ. ಇವತ್ತು ಡಿಫ್ರೆಂಟಾಗಿ ಎಣ್ಣೆ ಬದನೆಕಾಯಿ ಸಾರು, ಬಿಸಿ ಬಿಸಿ ಅನ್ನ. ಒಂದ್ಸಲ ಎಣ್ಣೆ ಬದನೆಕಾಯಿ ಸಾರು ಈ ಥರ ಸ್ಟೈಲಲ್ಲಿ ಟ್ರೈ ಮಾಡಿ. 2 ಸ್ಪೂನ್ ಎಣ್ಣೆ, 1 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಫ್ರೈ ಮಾಡಿ ಸೈಡ್ಗೆ ಎತ್ತಿಕೊಳ್ಳಿ. ಫ್ರೈ ಮಾಡಿರೋ ಕಲ್ಲೆ ಬೀಜ, ಬಿಳಿ ಎಳ್ಳು, ಗೋಡಂಬಿ, ತೆಂಗಿನ ತುರಿ, ಸ್ವಲ್ಪ ಗಸಗಸೆ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಕಿ, ಸ್ವಲ್ಪ ಹುಣಸೆಹಣ್ಣು ನೀರಾಕಿ ಪೇಸ್ಟ್ ಆಗಿ ರುಬ್ಕೊಳ್ಳಿ. ಇನ್ನೊಂದು ಬಾಂಡ್ಲಿಯಲ್ಲಿ 100 ರಿಂದ 150 ಗ್ರಾಮ್ ಎಣ್ಣೆ ಹಾಕಿ, ಎಣ್ಣೆ ಇದ್ರೆ ತುಂಬ ಚೆನ್ನಾಗಿರೋದು. ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಚಕ್ಕೆ, ಲವಂಗ, ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡು, ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬದನೆಕಾಯಿ 4 ಭಾಗ ಕಟ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಕೊಂಡಿರೋ ಮಸಾಲೆ ಹಾಕಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ, ಸ್ವಲ್ಪ ನೀರು ಹಾಕಿರೋ ಎಣ್ಣೆ ಎಲ್ಲ ಫುಲ್ ಮೇಲಕ್ಕೆ ಬರೋ ಗಂಟ ಚೆನ್ನಾಗಿ ಬೇಯಿಸಿ, ಬೆಂದಿದ್ದಾದ್ಮೇಲೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ರೆಡಿ ಆಯಿತು. ಬಿಸಿ ಬಿಸಿ ಎಣ್ಣೆ ಬದನೆಕಾಯಿ ಸಾರು, ಬಿಸಿ ಬಿಸಿ ಅನ್ನ. ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ ಸುಮಾರು ಅಡಿಗೆಯನ್ನು ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಮಾಡ್ಕೊಳ್ಳಿ, ಖುಷಿ ಖುಷಿಯಾಗಿ ತಿನ್ಕೊಳ್ಳಿ, ಮಚಾ ಮಾಡ್ಕೊಳ್ಳಿ ಸ್ನೇಹಿತರೆ.